ಘಟಿತ ಮುಕಟ ತೊಟ ಘಟಿತ ತೊಟ ಹಿಲ್ಲದೆ ಪುಟ ನಗರಕ್ಕೆ ಚಟ್ಚಟ ಎಂದ ಸಿಡಿವ ಸಿಡಿಲ ಕರ್ಚನೆಯಿಂದ ಒಳವ ಕಟ್ಕೊಂಡು ಹಿಡಿದ ಇತರದ ಗುಂಡಿಯ ಮಧ್ಯದ ಒಪ್ಪೇರಿ ಬರುವ ಋತುಬಲ ಆಗಮನ ಕಬ್ಬು ತಗ್ಗಿಸಿ ಹಬ್ಬರಿಸಿ ವೀರಭದ್ರೆಯನ್ನ ಇಟ್ಟ ಮಾತ್ರಕ್ಕೆ ಎನ್ನ ತಗ್ಗಿದ ಇರುವ 80 ಕೋಟಿ ಜೀವರಾಶಿಗಳ ಆಕಾಶ ಮಂಡಲಲ್ಲಿ ತಡೆಯಲಾರದೆ ಇದೋ ಈ ಕೃಷ್ಣ ಮಾನವ ದೇವ ಇಂಥ ವೀರಾದಿ ವೀರರನ್ನು ಧೀರನ ಮುಂಭಾಗದೊಳ ನಿಂತ ಮಾತನಾಡಿಸುವುದಕ್ಕೆ ನೀನುಗಾರ ನರಲೆ ಸರಿ ಎಂದಟ್ಟು ದೇವ ನಾವುದಾರೆಂದರೆ ಸಿಟ್ಟಿನಲ್ಲಿ ದೂರ್ವಾಸ, ಜ್ಞಾನದಲ್ಲಿ ವೇದವ್ಯಾಸ, ಕವನದಲ್ಲಿ ಕನಕದಾಸ, ಕವಿಯಲ್ಲಿ ಕಾಳಿದಾಸ. ನಾನು ಓದಿದ್ದು 3ನೇ ಕ್ಲಾಸ್ ಪಾಸ. ನನ್ನ ಹೆಂಡತಿ ಊರಿಗೆ ಹೋಗಬೇಕಾದರೆ ಸಿಗುವುದು ದರೋಜಿ ರಾಸ. ಮೊನ್ನೆ ಎಲೆಕ್ಷನ್ ನಿಂತು ಸೋತಿದ್ದು 3 ಲಕ್ಷ ರೂಪಾಯಿ ಲಾಸ. ಈ ವರ್ಷ ರೈತರು ಏಷ್ಯಾನ ಮೆಣಸಿನಕಾಯಿ ಇಟ್ಟು ಆದರ ಕಿಂಟಾಲಿಗೆ 10,000 ರೂಪಾಯಿ ಲಾಸ. ಅದನ್ನು ಹೇಳುವುದು ನನಗೆ ಬಹಳ ತ್ರಾಸ. ಅದನ್ನು ಸುಧಾರಿಸಿಕೊಂಡು ಹೇಳುವ ದಾಸಾನುದಾಸ ಸಾರಥಿ ನಾನಲ್ಲವೇನೋ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಎಲೈ ಸಾರಥಿ ನಾವುದಾರೆಂದರೆ ಯಾರು ದೇವ? ಆಗಾಗ್ರತರದೋಳು ಸುಬ್ರಹ್ಮಣ್ಯನೆಂತೆ ಮರೆಯುವ ಶರೀರದೋಳು ಹುರಿಯ ಮರಿ ಜಾಯ ಜಾಳಕ್ಕೆ ಚೋತಕದಂತೆ ಆಕ್ರಮಿಸುವ ಈಗರ ಬರಿ ಹೆಕ್ಕಳದಿಂದ ಸೊಕ್ಕು ಮುರಿದು ಸರ್ವ ದೇಶದ ರಾಜರು ತಪ್ಪದೆ ತಪ್ಪ ಭಾವಿಕೆ ಕೈಗೊಂಡು ಭಾರತೆ ಭೂಪತಿ ಕಾಳಿಂಗ ವೇದನವ ಮಾಡಿ ಕುಟೀರರಿಪ್ಪ ಕೊಟ್ಟರಕ್ಕೆ ಕುಟರೆಂದೆನಿಸಿದ ದ್ವಾರಕ ನಗರ ಅಧ್ಯಕ್ಷ ದೀನರ ರಕ್ಷ ಶ್ರೀ ಕಮಲಾಕ್ಷನಿಗೆ ಹಾಗ್ರಜನಾದ ಬಳಿರ ಬಲಭದ್ರ ಮಹಾರಾಜನಿಂದ ಹಡಿಗಡಿಗೆ ಬಿಡದಂತೆ ಜೈ ಧೈರ್ಯವನ್ನು ನಡೆದು ಸಾರಥಿ ಅತಿ ಜಾಗ್ರತೆ. ವೀರ ಬಲರಾಮ ದೇವರ ನೇಮಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲೈ ಸಾರಥಿ ಭೂಪತಿ ಈ ಸುಂದರವಾದ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿಯಾ? ಹೌದು ದೇವ. ಎನ್ನ ಹನುಜನಾದ ಶ್ರೀಕೃಷ್ಣನ ರಾಜ್ಯ ಕಾರ್ಯವನ್ನು ಕೂಡಿಸಿರುವ ಕಾರಣ ವಿಚಾರಿಸಕಾರಿ ಬರುಣವಾಯಿತು ಕಂಡಿಯ ಸಾರಥಿ. ತಿಳಿಯುತ್ತೇನೆ ಬಂದ ಸಂಗತಿ. ತಿಳಿಯಿತು ಭೂಪತಿ. ಮುಂದೇನು ಸಂಗತಿ? ಎಲೈ ಸಾರಥಿ ದೇವ ಎನ್ನ ಹನುಜನಾದ ಶ್ರೀಕೃಷ್ಣನನ್ನು ಶೀಘ್ರವಾಗಿ ಬರೆಯುವ ಸಾರಥಿ ನೀ ಹೋಗತಿ ಜಾಗ್ರತೆ. ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಎತ್ತಿನ ಪೂಜಾ ಗ್ರಾಮದ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ
ಇದಕ್ಕೆ ಬಾರಿನ ಮಂಗಳವಾರದ ವೇದಗಳ ರಮಣಿ ಎನ್ನ ಮೋಹದ ಅರಗಿನಿ ನಮ್ಮ ಮಂಗಳವಾಗಲಿ ಮುಂಜಾನೆ ಕೊರಲು ಬಂದೆ ಮಾರಮ್ಮನ ಗುಡಿ ಹಳೆ ಗಂಗಳ ಬರ ಊರಿಗೆ ಹೋಯ್ತು ಬಿಡ್ತಾನೆ ಜಂಬಣ್ಣನ ಮಗ ಸೋಮಪ್ಪ ಇವರು ಮ್ಯಾನೇಜರ್ ಬರ್ಬೇಕು ಮ್ಯಾನೇಜರು ಜಂಬಣ್ಣನ ಮಗ ಸೋಮಪ್ಪ ಇವರು ಈ ನಾಟಕ ಸಂಘಕ್ಕೆ 10,000 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ ಈ ನಾಟಕದ ಮ್ಯಾನೇಜರ್ ಬಂದಿದ್ದನ್ನು ಸ್ವೀಕರಿಸಬೇಕಾಗಿ ವಿನಂತಿ ಶ್ರೀಹರಿ, ಹರೇ ಹೃದಯೇಶ್ವರಿ, ನನ್ನನ್ನು ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಅದೇನು ಸುಂದರಿ? ನಿನಗೆ ಗೊತ್ತಿಲ್ಲವೇ? ಗೊತ್ತಿಲ್ಲ ಸುಂದರಿ. ಕೇಳಲೆ? ಏನು ಸುಂದರಿ? ಕೇಳಿಲ್ಲ? ಕೇಳಬೇಕೆಂಬ ಆಸೆ ಆಗಿದೆ ಈಗ. ಶ್ರೀಹರಿ, ಮೊದಲು ನಾನು ಇಲ್ಲಿಗೆ ಬಂದ ವಿಚಾರ ನಿನಗೆ ತಿಳಿದಿಲ್ಲವೇ? ಈಗ ಏನು ಸುಂದರಿ ಗೊತ್ತಾಗೋದು? ನಾನು ಹೇಳಿದ್ರೆ ನಿನಗೆ ಗೊತ್ತಾಗುವುದು, ಇಲ್ಲವಾದ್ರೆ ನಿನಗೆ ಗೊತ್ತಾಗುವುದಿಲ್ಲವೇ? ಅದೇನು ಹೇಳು ಸುಂದರಿ? ಶ್ರೀಹರಿ, ಸುಂದರಿ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಜಲದಿಶೆಯನ್ನ ಜಗದೊಡೆಯ ಬಿಡಿಸನ್ನ ಸಂಶಯ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಶ್ರೀಹರಿ, ಹೃದಯೇಶ್ವರಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಹೃದಯೇಶ್ವರಿ. ಜಲದಿಶೆಯನ್ನ ಜಗದೊಡೆಯ ಬಿಡಿಸನ್ನ ಸಂಶಯ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಭುವನ ಪಾಲಕ ಬ್ರಹ್ಮಾಂಡ ನಾಯಕ ಲೋಕರಕ್ಷಕ ನೀಯನ್ನ ಪ್ರಿಯ ಸಖ. ಭುವನ ಪಾಲಕ ಬ್ರಹ್ಮಾಂಡ ನಾಯಕ ಲೋಕರಕ್ಷಕ ನೀಯನ್ನ ಪ್ರಿಯ ಸಖ. ನಿನಗೆ ತಿಳಿಯದ ವಿಷಯದಾವುದು, ನಿನಗೆ ತಿಳಿಯದ ವಿಷಯದಾವುದು ನಾದವ ಕೇಶವ. ಏನು ಹೃದಯೇಶ್ವರಿ? ಶ್ರೀಹರಿ, ಹರೇ ಸುಂದರಿ, ನಿನಗೆ ತಿಳಿದಿಲ್ಲವೇ? ಅದೇನು ಚೆನ್ನಾಗಿ ಹೇಳು. ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಅಹೋ ಶ್ರೀಹರಿ, ಹರೇ ರಮಣಿ, ನಾನಿಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಲ್ಲ? ಅದೇನು ಸುಂದರಿ? ಅರಮಂದಿರದಲ್ಲಿ ಒಬ್ಬಳೆ ಕಾಲ ಕಳೆಯಲು ನನಗೆ ಬಹಳ ಕಷ್ಟವಾಯಿತು, ನನ್ನ ಮನಸ್ಸಿಗೆ ಬೇಸರವಾಯಿತು. ಅದಕ್ಕಾಗಿ ನಿನ್ನೊಂದಿಗೆ ಕಾಲವನ್ನು ಕಳೆಯಬೇಕೆಂದು ನಾನು ಇಲ್ಲಿಗೆ ಬಂದಿರುವೆನು ದೇವ ಮಹಾನುಭಾವ.
ಮ್ಯಾನೇಜರ್ ಅವರಿಗೆ ವಿಪುಲ್ ಸೋಮಪ್ಪ ಮತ್ತು ಜನರಪ್ಪ ಅವರಿಗೆ 7 ರೂಪಾಯಿ ಕೊಟ್ಟಿರ್ತಾರೆ. ಅವರ ಬಂದು ತೆಗೆದುಕೊಂಡು ಹೋಗಬೇಕಾಗಿ ನಿಂತು ಹೇಳಿದವನಿಗೆ ಕೇಳು. ಧನ್ಯವಾದ. ಹೇಳು. ದಯವಿಟ್ಟು ಪೊಲೀಸರು ಎಲ್ಲಿದ್ರು ಅರ್ಜೆಂಟ್ ಆಗಿ ಸ್ಟೇಜ್ ಹತ್ರ ಬರ್ಬೇಕು ಸರ್. ಪೊಲೀಸರು ಅರ್ಜೆಂಟ್ ಆಗಿ ಸ್ಟೇಜ್ ಹತ್ರ ಬರ್ಬೇಕು. ದಯವಿಟ್ಟು ಯಾರಿಗಾದ್ರು ನಾನು ನಿಮ್ಮ ಕೂಡ ಆಟವನ್ನು ಆಡುತ್ತಾ ಕುಳಿತರೆ ಎಲ್ಲ ಭಕ್ತರ ಒಂದು ಬಾಗಿಲಲ್ಲಿ ನಿಂತು ಭಂಗವಂತನಾಗಿತ್ತು. ಸಕಲ ಜಗತ್ತ ರಕ್ಷಕರನ್ನು ತಿಳಿದುಕೊಂಡ ನಾನು ನಿನ್ನ ಕೂಡ ಆಟವನ್ನು ಆಡೋದಕ್ಕೆ ಸಮಯವಿಲ್ಲ ರಮಣಿ ಸಂಪೂರ್ಣ ಮಾಡಿ ಏನ್ ಹೇಳಿದೆ? ಹಾಗೆ ಮತ್ತದ ಆಟವನ್ನು ಆಡಲು ಸಮಯವಿಲ್ಲ ಎಂದು ಹೇಳಿದ ರಮಣಿ. ನನ್ನ ಆಟವನ್ನು ಆಡೋದಕ್ಕೆ ಸಮಯವಿಲ್ಲವೆಂದು ಹೇಳಿದೆಯಾ? ಜಗತ್ ರಕ್ಷಕರನ್ನು ಬಿರುದ ಪಡೆಯುವುದನ್ನು ನಾನು ನಿನ್ನ ಕೂಡ ಆಡುತ್ತಾ ಕುಳಿತರೆ ಹೆಂಗೆ ರಮಣಿ? ಆದರೂ ನನ್ನನ್ನು ಸ್ವಲ್ಪ ಗಮನದಲ್ಲಿ ಹಾಕಿಕೊಳ್ಳಬೇಕಲ್ಲವೇ? ಹಾಗೆ ಯಾವಾಗಲೂ ನಿನ್ನ ಭಕ್ತರ ಮೇಲೆ ನಿನ್ನ ಚಿಂತೆ ಇದ್ದರೆ ನನ್ನ ಮೇಲೆ ನನ್ನ ಗಮನವನ್ನು ನೋಡುವುದೇ ಯಾರು? ಭಕ್ತರಿದ್ದರೆ ನಾನು ಇರುವುದು ಸುಂದರ. ನಾನಿಲ್ಲದಿದ್ದರೆ ನೀನಿದ್ದರೆ ನಾನಿದ್ದರೆ ನೀನು ಇರುವೆಲ್ಲ ಸುಂದರ. ಹೌದಲ್ಲವೇ? ಮತ್ತೆ ನನ್ನ ಮನಸ್ಸನ್ನು ಸಮಾಧಾನ ಮಾಡಬೇಕಲ್ಲವೇ? ಆಡುತ್ತಾರೆ ಯಾವಾಗ? ಸ್ವಲ್ಪ ತಾಳುತ್ತಾರೆ. ಸ್ವಲ್ಪ ತಾಳಬೇಕೆ? ಶ್ರೀಹರಿ ಅಯ್ಯನವರೇ ಹೇಳಲೇ? ಅಯ್ಯನ ಉದಯಿಸಿರಿ ಭುವನೇಶ್ವರ ಅಯ್ಯನ ಉದಯಿಸಿರಿ ಕೃಷ್ಣದಿಂದ ಲೀಲೆ ತಿಳಿಯಲಿಲ್ಲ, ಕೃಷ್ಣದಿಂದ ಲೀಲೆ ತಿಳಿಯಲಿಲ್ಲ, ವೇದಕ್ಕೆ ಹೇಳುವೆ ನೀ ಸುಳ್ಳ, ವೇದಕ್ಕೆ ಹೇಳುವೆ ನೀ ಸುಳ್ಳ.
ನನ್ನ ಜೊತೆ ಸಮಯ ಕಳೆಯಲು ನಿನ್ನ ಮನಸ್ಸಲ್ಲಿ ಕಿಂಚಿತ್ತ ಸಹ ಇಷ್ಟವಿಲ್ಲ ಎಂದು ತೋರುತ್ತಿರುವುದು. ಹಾಗೆಂದಿಗೂ ಭಾವಿಸಬೇಡ ರಮಣಿ. ಅದಕ್ಕಾಗಿ ನೀನು ಈ ರೀತಿ ಮಾತನಾಡುತ್ತಿರುವೆ. ನನ್ನ ಮೇಲೆ ಪ್ರೇಮವೇ ನಿನಗೆ ಕಡಿಮೆಯಾಗಿ ಹೋಗಿರುವುದು ದೇವ. ಮಹಾನ್ ಬಾಬಾ ಅಯ್ಯೋ ಮಹೇಶ್ವರಿ, ಹೇಳುವೇನೆ ಕೇಳು. ನಿನ್ನ ಮನೋವಿಚ್ಛೆ ಎಂದಲ್ಲ ಆಟವನ್ನು ಆಡೋಣ. ಎನ್ನ ಮನೋ ಸಂತೋಷಪಡಿಸು ನಾಗಿ. ಶ್ರೀಹರಿ, ಎನ್ನ ಸಣ್ಣ ಲಕ್ಷಣಾಟ ಆಡಲು ನಿನಗೆ ಮನಸ್ಸಿಲ್ಲವೇ? ಹೌದು ಸುಂದರಿ. ಹೌದೇ? ಹೌದು ಸುಂದರಿ. ಇರುವುದೇ? ಇರಬಹುದು ಸುಂದರಿ. ಮತ್ತೆ ಆದಂತ ಯಾಕೆ ಮಾತನಾಡುತ್ತಿರುವೆ? ನಿನ್ನ ಇಷ್ಟದಂತೆ ಆಟವನ್ನು ನಡೆಸಿ ಸುಂದರಿ. ನೀನು ಎಲ್ಲ ಮನ ಸಂತೋಷ ಪಡಿಸಿದ್ದಾರೆ ಸುಂದರಿ. ಮನಸ್ಸಲ್ಲಿಲ್ಲವೇ? ಹೌದು ಸುಂದರಿ. ಹೌದೇ? ಹೌದು ಸುಂದರಿ. ಆಹಾ, ಎಲ್ಲ ಹೃದಯೇಶ್ವರಿ. ಎನ್ನ ಹೃದಯೇಶ್ವರ ಅದೇನು ಚೆನ್ನಾಗಿ ಕೇಳದೆ? ಪ್ರಿಯ, ಅಯ್ಯೇ ಕಾಂತೆ, ಕೇಳುವೆ ಕೇಳು. ಅದೇನು ಚೆನ್ನಾಗಿದೆ. ದುಷ್ಟರ ಶಿಕ್ಷಕ, ಶ್ರೇಷ್ಠರ ರಕ್ಷಕ, ನೀನೇ ಜಗಪಾಲಕ. ನಿನ್ನ ಪಡೆದ ನನ್ನ ಜನ್ಮ ಸಾರ್ಥಕ, ನಿನ್ನ ಪಡೆದ ನನ್ನ ಜನ್ಮ ಸಾರ್ಥಕ. ದುಷ್ಟರ ಶಿಕ್ಷಕ, ಶ್ರೇಷ್ಠರ ರಕ್ಷಕ, ನೀನೇ ಜಗಪಾಲಕ. ನಿನ್ನ ಪಡೆದ ನನ್ನ ಜನ್ಮ ಸಾರ್ಥಕ, ನಿನ್ನ ಪಡೆದ ನನ್ನ ಜನ್ಮ ಸಾರ್ಥಕ.
ಆಗಲಿ ಸುಂದರಿ, ಅಯ್ಯ ರಮೇಶ್ವರಿ, ಹೇಳಿದ್ರೆ ಕೇಳು. ಜಾತಿ ಮುತ್ತಿನಂತಪ್ಪು ಎಲ್ಲ ಪ್ರೀತಿಯ ಸತಿಮಣಿ ಬಂಗಾರದ ಕಣಿ. ನಿನ್ನ ಮನೋವಿಚ್ಛೆಯಿಂದ ನಾಟಕವನ್ನು ಆಡಲಾರೆ ನನ್ನ ಅರ್ಥಾಗಿದೆ. ಹೊಸ ಎರಗುಡಿಯಲ್ಲಿ ವೀರ ಅಭಿಮಾನ್ಯ ಪಾತ್ರ ಮಾಡಿದಂತವರು ಶ್ರೀಕೃಷ್ಣ ಮಹಾಪ್ರಭು ನಿಮ್ಮ ಅಣ್ಣನಾದ ಬಲರಾಮ ದೇವರು ನಿಮ್ಮನ್ನು ಕರೆದುಕೊಂಡು ಬಾ ಎಂದು ಹೇಳಿದ ದೇವ ಮಹಾನುಭಾವ. ಹೌದೇನು ಸಾರಥಿ? ಹೌದು ದೇವ. ಅಯ್ಯರಮಣಿ ಎಂಬ ಆಕೃತನಾದ ಬಲದೇವರಾಯರು ಏನನ್ನು ಕರೆದು ಏನಪ್ಪ ಅಯ್ಯರಿ ಹೇಳಿದ್ರೆ ಕೇಳ. ಎರಗಡೆ ವೆಂಕಟೇಶ್ ಇವರು ಬಲರಾಮನ ಪಾತ್ರ ಮಾಡಿದ್ರೆ ಒಂದು ಬಂಗಾರದ ಮರ ಒಂದು ಬೆಂಗಳೂರು ಹಾರವನ್ನು ಆಯ್ಕೆ ಮಾಡಿರ್ತಾರೆ.
ಎರಗುಡೆ ಭೀಮಪ್ಪ ಇವರು ಬಲರಾಮನ ಪಾತ್ರ ಮಾಡಿದಂತೆ ಒಂದು ಬಂಗಾರದ ಉಂಗುರ. ರೇವತಿ ಪಾಟಿ ರೇವತಿ ಪಾಟಿ ಪ್ರಥಮದಲ್ಲಿ ನಿಮಗೆ ಒಂದು ಸುವೇನು ನಮೋ ನಮಃ. ಇಷ್ಟ ಕಾರ್ಯಫಲ ಸಿದ್ಧಿರಸ್ತು ಚಕ್ರಧರ ಮೇಲಕ್ಕೇಳು. ಅವು ಅಣ್ಣ ಅಗ್ರಜ ಅನುಜ ಸತ್ಯಭಾಮನ್ನು ನಾನು ಜಗಳಗೆ ನಾಟಕವನ್ನು ಆಡುತ್ತಿರಲು ನಿಮ್ಮ ಆಗ್ರಹನಾದ ಬಲದೇವರಾಯರು ನಿಮ್ಮನ್ನು ಕರೆದುಕೊಂಡು ಬರೋದಕ್ಕಾಗಿ ಎಂದು ಕಳಿಸಿದನೆಂದು ಚಾರನು ಬಂದು ಹೇಳಿದ ತಕ್ಷಣ ಬಂದೆನು. ಹೌದೇ ಅನುಜ ಅವು ಆಗ್ರಜ ಅನುಜ ನೀವು ಕಳಿಸಿದ ಕಾರ್ಯಾರ್ಥವೇನು ಅಥವಾ ಪ್ರಿಯ ಶಿಷ್ಯನಾದ ಅಸ್ಥಿರವಾದ ಅಧ್ಯಕ್ಷನಾದ ದುರ್ಯೋಧನ ಸಾರ್ವಭೌಮನಿಗೆ ಏನಾದರೂ ನೂತನ ವರ್ತಮಾನ ತಿಳಿಸಿ ಬರುವ ಕಾರ್ಯಾರ್ಥವೇನಾದರೆ ಸಂದೇಹವನ್ನು ಆಗ್ರಹವನ್ನು ಮಾಡ ಅಣ್ಣ ದುರಂಗರಾಗ್ರಹಣ್ಣ. ಓ ತಮ್ಮ ಚಕ್ರಧರ, ಅವು ಅಣ್ಣ ಪಾಂಡವರ ಪಕ್ಷಪಾತಿಯಾಗಿ ನೀನಿದ್ದು ಎನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನ ಪಕ್ಷಪಾತಕನಾಗಿ ಪಕ್ಷಪಾತ ವಹಿಸಿದನೆಂದು ತಿಳಿದು ಈ ರೀತಿ ಮರ್ಯಾದೆ ಮಾತುಗಳು ಆಡಬೇಡ. ಅಹೋ ಕೃಷ್ಣ, ಸಮುದ್ರದಿಂದ ಮೊದನ್ಮತ್ತನಾಗಿ ಅತುಲಿತ ಪರಾಕ್ರಮಿಗಳಾದ ತಮ್ಮಂದ್ರವರನ್ನು ಗರ್ವದಿಂದ ತಿಳಿಯದೆಯಾದ ಧರ್ಮಜನ. ಅವ್ರು ಏನು ಆಗ್ರಜ ಅನುಜ, ಆಗ್ರಜ ಅವರವರ ಆತ್ಮ ಸುದ್ದಿಗಳ ಪೌಂಚ ನಿಜವಾಗದಂತ ನಂಬಿ ಮಾನಹೀನರಾಗಿ ತಿರುಗುಂಬ ಗತಿಯನ್ನು ತಂದುಕೊಂಡರು. ಇದರಲ್ಲಿ ಯಾರು ಮಾಡಿದ ದ್ರೋಹವೇನಿದೆ ತಮ್ಮ, ಅದರೊಳಗೆ ಇದ್ದರೆ ಕೇಳುವುದರ ಮರ್ಮ. ಅವು ಅಣ್ಣನಾದ ನೇಗಿಲ ಸಂಭವನೆ ಗೋಪಿಹೃದಯ ಚೋರನೆ, ಹಾಗಾದರೆ ಹೇಳಿದೆ ಅದೇನು ಚೆನ್ನಾಗಿ ಹೇಳು. ಪಾಂಡವರ ಪಕ್ಷಪಾತಿ ನೀನಲ್ಲವೇ, ಇದಕ್ಕಿಂತ ಸಾಕ್ಷಿಯು ಬೇರಿಲ್ಲವೇ. ಅವು ಅಣ್ಣನಾದ ರೇವತಿ ರಮಣನೆ, ಲಕ್ಷ್ಮೀ ರಮಣನೆ, ನಿಮ್ಮ ನೇರವರು ಪಾಂಡವರ ಪಕ್ಷಪಾತಿ ಎನ್ನುವರಲ್ಲವೇ, ನಿನ್ನನ್ನು ಕೌರವರ ಪಕ್ಷಪಾತ ಎನ್ನುವರಲ್ಲವೇ. ಹಾಗಿದ್ದೇನೆ ಅನುಜನೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಪಾಂಡವರ ಪಕ್ಷಪಾತಿ ನೀನಲ್ಲವೇ, ಇದಕ್ಕಿಂತ ಸಾಕ್ಷಿಯು ಬೇರಿಲ್ಲವೇ.
ಭಾಗಧಾರಕದಿಂದಲೂ ಸುಯೋಧನನಾದ ದುರ್ಯೋಧನನು ಅಸಾಧ್ಯವಾದ ಮತ್ತೊಬ್ಬ ಗುಣಗಳಿಂದ ಪಾಂಡವರನ್ನು ಕಷ್ಟಕ್ಕೀಡು ಮಾಡಿರೋದು ರಕ್ಷಿಸಿದರೆ ನವೋಮಂಡಲದಲ್ಲಿರುವ ನಕ್ಷತ್ರಗಿಂತಲೂ ಮೇಲು ಆಗ್ರಹಣೆ ಅನುಜ ಹಾಗಿರುವಲ್ಲಿ ನೀನು ಪಾಂಡವರ ಪಕ್ಷಪಾತಿ ಅಲ್ಲವೆಂದು ನಾನು ಹೇಗೆ ನಂಬಲಿ? ದುರ್ಯೋಧನ ದ್ರೋಹ ಮಾಡಿಲ್ಲವೆಂಬ ವಿಷಯವಾಗಿದ್ದಲ್ಲಿ ನೀನು ಗುರುವಂಶ ಪಕ್ಷಪಾತಿ ಅಲ್ಲವೆಂದು ನಾನು ಹೇಗೆ ನಂಬಲಿ? ಅನ್ನ ಆದರಣೆ ಹೇಳಲಿರುವ ಕೌರವರ ವಿಷಯವನ್ನು ಅಹೋ ತಮ್ಮ ಕೃಷ್ಣ, ಅವ ಅನ್ನ ಆದರಣೆ ಮಾತುಗಳಿಂದ ನಿನ್ನನ್ನು ಗೆಲ್ಲದ ನನ್ನಿಂದಾಗಲೇ ಅನುಜಾಸಿಕ ಮಣಿ ಬಂಗಾರದ ಕಣಿ. ಅವು ಅಣ್ಣ ಅಹೋ ಅನುಜ, ನಾನು ಮಾತಿನ ಹೊರಟು ಕಾರ್ಯಗಳಲ್ಲಿ ನನ್ನ ಅಣ್ಣ ಸುಗಡಗಳ ಲಾವಣ್ಯ ಅಹೋ ಅಂಬುಜಾಕ್ಷರೇ, ಅವರು ಯೋಚನೆಗಳಲ್ಲಿ ನಿನ್ನ ವಾಕ್ಚಮತ್ಕೃತಿಯು ನನ್ನ ಭುಜಬಲದ ಶಕ್ತಿಯು ಎರಡು ಬೆರೆಸಿ ಲೋಕ ಹಿತಕ್ಕಾಗಿ ದುಷ್ಟ ಜನರ ಶಿಕ್ಷಣ ಶ್ರೇಷ್ಠ ಜನರ ರಕ್ಷಣೆ ಮಾಡುವುದಕ್ಕಾಗಿ ಉಪಯೋಗಿಸುತ್ತಮ್ಮ. ನಿನಗೆ ಅವು ಅಣ್ಣನಾದ ನೇಮಿಯ ಸಂಭವನೆ. ಅಹೋ ಗೋಪುರದ ಚೋರನೆ, ಹಾಗಾದ್ರೆ ಹೇಳಿದ್ರೆ ಕೇಳು. ಅದು ಏನು ಚೆನ್ನಾಗಿ ಹೇಳು. ಅದೇನು ಚೆನ್ನಾಗಿ ಹೇಳು. ಪಾಂಡವರ ಸಂಪನ್ನರು ಪರಿಪಾಲನೆ ಮಾಡುವರು. ಅವರು ಇಂಥ ದುರ್ಯೋಧನ ಸರ್ವಗುಣ ವಿನೀತರಾದ ಪಾಂಡವರನ್ನು ರಕ್ಷಿಸುವ ಪ್ರಯತ್ನ ಮಾಡಿದರು ಅಣ್ಣ ತೋಳಗಳ ಲಾವಣಿ. ಅಹೋ ಗರುಡ ವಾಹನನೇ, ಯಾವ ಭಾಗ್ಯ ಹಿಡಬಿಡದ ಪಾಂಡವರಿಂದ ಅಭಿಮಾನ ಪಟ್ಟು ಈ ಎನ್ನುವಿಯ ಅವರವರ ಮಾಡಿಕೊಂಡಿರುವ ಕೃತ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗಿರಬಹುದು. ಅದಕ್ಕಾಗಿ ನೀನು ಮರುವುದೇ ತಕ್ಕ ಕೃಷ್ಣ ಸುಗುಣಗಳ ಸಂಪನ್ನ. ಅವರು ಹಿಡಿತಾರ. ಅಹೋ ದೇವತೆ ತನಯ, ಹಾಗಾದ್ರೆ ಹೇಳೋದು ಕೇಳು. ಅದೇನು ಚೆನ್ನಾಗಿ ಹೇಳು.
ಅವ್ರಿಗೆ ತಕ್ಕ ನೀತಿ ಬುದ್ಧಿ ಮಾತುಗಳನ್ನು ಹೇಳಬಾರದು ಅನುಜ. ಅಹೋ ರುಕ್ಮಿಣಿ ರಮಣನೇ, ಅವರನ್ನು ಹೊರಗಿನ ಮನೆಯಲ್ಲಿ ಬೆಂಕಿಯನ್ನು ಹಚ್ಚಿಸಿದವರು ಆ ದುರ್ಯೋಧನ ಅನುಜ ಅದು ನಿಮಗೆ ಗೊತ್ತಿರುವುದಲ್ಲವೇ? ಸಹಜವಾಗಿ ಹಾಗಾದ್ರೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅನುಜ. ಅಹೋ ದೇವಕ್ಕೆ ತನಯ, ಭೀಮನಿಗೆ ವಿಷದ ಕಜ್ಜಾಯವನ್ನು ತಿನ್ನಿಸಿ ಎಡ ಮುಡಿಯನ್ನು ಕಟ್ಟಿಸಿ ತಾನು ಒಳಗಿನವರು ವೀಕ್ಷಿಸಿದ್ದು ಸ್ವಯಂ ಸಿಗ್ತೇವೆ. ಅವರು ದೇವತೆಗಳನ್ನೇ ಅಹೋ ರುಕ್ಮಿಣಿ ರಮಣನೇ, ದನ ವಿಲಿದರೆಂದು ರಾಜಗಳ ಧರ್ಮರಾಜಗಳ ಸಂಸ್ಥೆಗೊಂಡು ಸೂರ್ಯನಿಸ್ತರಾಗಿ ಅವರನ್ನು ಕರೆಸಿ ವಾರಾಶಿಯನ್ನು ನೆಲೆಸಿ ಅರಗಿನ ಮನೆಯನ್ನು ಕಟ್ಟಿಸಿ ಆ ಮನೆಗೆ ಬೆಂಕಿ ಹಚ್ಚಿಸಿದ ದುಷ್ಟ ದುರ್ಯೋಧನನ್ನು ತಪ್ಪುಗಳು ಇಷ್ಟನ್ನು ಹೇಳಲಿ. ಇಂಥ ಮೀನ ಕೃತ್ಯಗಳಿಗೆ ಪ್ರತಿಯೊಂದು ಜೀವಿಯು ತಳಮಳಗೊಂಡು ಬೆಂದು ಬೆಂಡಾಗಿ ಹೋಗಿ ಅದರಲ್ಲಿ ಹೇಳದ ವಿಷಯ. ಅಹೋ ತಮ್ಮ ಜನಾರ್ದನ, ರಾಜ್ಯವನ್ನು ಕಸಿದುಕೊಂಡು ಅರಣ್ಯ ಪಾಲು ಮಾಡುತ್ತಿರುವ ಸಂಗತಿ ಸರ್ವ ಲೋಕಗಳಿಗೆ ವಿಧವಲ್ಲವೇ? ಈ ಸಂಗತಿಯನ್ನು ತಿಳಿದಿರುವನು ಈ ವಿಷಯದಲ್ಲಿ ದುರ್ಯೋಧನಾದಿಗಳು ಬಹಳ ದ್ರೋಹ ಮಾಡಿರುವರು. ಆದ್ದರಿಂದ ಸಮಯ ಬಂದಾಗ ಅವರಿಗೆ ತಕ್ಕ ನೀತಿ ಬುದ್ಧಿ ಮಾತುಗಳನ್ನು ಹೇಳಿ ಅವರ ರಾಜ್ಯವನ್ನು ಅವರಿಗೆ ಕೊಡಿಸುವೆ. ಕುರು ಪಾಂಡವರು ಸೌಖ್ಯದಿಂದಿರುವಂತೆ ಮಾಡುವನೆನ್ನು ಅವರ ವಿಷಯದಲ್ಲಿ ಸಂದೇಹ ಬಿಟ್ಟು ಸಮಾಧಾನ ಪಡ ಮುರಾರಿ ಭಕ್ತರೋದ್ಧಾರಿ. ಕುರುಕುರ್ತಿ ಬಸವರಾಜವರು ಕೃಷ್ಣ ಪಾತ್ರಕ್ಕೆ 60 ರೂಪಾಯಿ ನ್ಯಾಯ ಮಾಡ್ತಾರೆ. ತಮ್ಮನ ವಿಷಯದಲ್ಲಿ ಚಂದ್ರನನ್ನು ತೋರಿಸಿ ಆಗಮಿಸಿದಂತೆ ಎಷ್ಟು ಸುಲಭವಾಗಿ ಅದನ್ನು ಸಮಾಧಾನಪಡಿಸುವುದು. ಸಹಜವಾಗಿ ಅನುಜ, ಪಾಪ ನಿಮಗೆ ಪಾಂಡವರಲ್ಲಿ ಎಷ್ಟು ಸಹಾನುಭೂತಿ ಇರುವುದು. ಸಂತೋಷವನ್ನ ಸೋದರ ರಾವಣ ಅಹೋ ನೀರಜಾಕ್ಷರೇ, ಒಳ್ಳೆ ಚೋದ್ಯವಾಗಿ ನುಡಿಯುತ್ತಿರುವಿಯಾ? ಪಾಂಡವರ ರಾಜ್ಯವನ್ನು ನಾನು ಕೊಡಿಸಲಾರನೆಂದು ವಹಿಸುವಿಯಾ? ಹೋಗಿದ್ದಾನೆ ವೀರಂಜನೆ ಇವರು ಬಲರಾಮನ ಪಾತ್ರ ಮಾಡಿದ 500 ರೂಪಾಯಿ ಒಂದು ಹೂವಿನ ಹಾರವನ್ನು ತಯಾರು ಮಾಡಿದ್ದಾರೆ. ಅನುಜ, ಆ ಹಿಂದೂವನ್ನು ಮಾಡ ಬರಬೇಡ. ಅವರು ಇವತ್ತಿನ ಅಹೋ ರುಕ್ಮಿಣಿ ರಮಣನೇ, ಈ ದ್ರೋಣ ಕೃಪಾ ಕಲ್ಯ ಅಶ್ವತ್ಥಾಮ ಇವರ ಹೇಳಿದ ಮಾತುಗಳನ್ನು ಕೇಳದೆ ನಿನ್ನ ಮಾತುಗಳಿಗೆ ಒಪ್ಪಿ ದುರ್ಯೋಧನನು ರಾಜ್ಯವನ್ನು ಕೊಡುವರೆನ್ನುವುದು ಸಂದೇಹವೇ ಅಣ್ಣ ಸುಗುಣಗಳ ಲಾವಣ್ಯ. ಅಹೋ ಗೋಪುರದಯ ಚೋರ, ನಾನು ಹುಟ್ಟಿದ ರಾಜ್ಯದಿಂದಲೂ ಎನ್ನ ಶಕ್ತಿ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲವೇ? ಗೊತ್ತಿರುವುದಾಗಿಲ್ಲ. ಅಹೋ ಕೃಷ್ಣ, ಅವರು ಇವತ್ತಿನ ಭೀಷ್ಮ ದ್ರೋಣಾದಿಗಳಿಂದ ಏನಾಗಿದ್ದು ಎನ್ನ ಮೆಚ್ಚಿದ ಪ್ರಥಮ ಶಿಷ್ಯನಾದ ದುರ್ಯೋಧನನು ನಾ ಹೇಳಿದ ಉತ್ತರಕ್ಕೆ ಪ್ರತಿ ಉತ್ತರ ಉಂಟೆ. ಹೌದೇನು ಆಗಲ್ಲ. ನಾ ಬರೆದ ಗೀಟ ದಾಟುವುದಿಲ್ಲ ಎನ್ನುವುದು ನನಗೆ ತುಂಬಾ ವಿಶ್ವಾಸವಿದೆ. ಆ ನಿನ್ನ ಮೈದುನಾರ ಕಲಿ ಪಾರ್ಥನಂತೆ ನಂಬಿದವರನ್ನು ಏನು ಮಾಡುವುದಿಲ್ಲ. ತಪ್ಪದೆ ಪಾಂಡವರ ರಾಜ್ಯವನ್ನು ಕೊಡಿಸುವನು. ನಿನ್ನ ಸಂಶಯವನ್ನು ಬಿಡುವುದೇ ಅನುದೇಶಕ ಮಣಿ ಬಂಗಾರದ ಕಣಿ. ಅಹೋ ಗೋಪುರದಯ ಚೋರನೆ, ಹಾಗಾದ್ರೆ ಹೇಳುವುದು ಕೇಳು. ಅದು ಏನು ಚೆನ್ನಾಗಿ ಹೇಳು.
ಸಣ್ಣ ಲೆಪ್ಪ ಇವರು ಬಲರಾಮನ ಪಾತ್ರ ಮಾಡಿದರೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಆಗಲೇ ಅಣ್ಣ, ನನ್ನ ಮಾತು ಪಾಂಡವರ ಮೇಲವರು, ನಿನ್ನ ಮಾತು ಕೌರವರ ಮೇಲವರು. ನೋಡೋಣವೇನು? ನೋಡೋಣ ಅನುಜ. ಇದರಲ್ಲಿ ಪಾರ್ಥನು ಏನು ಮೋಸ ಮಾಡಿದ್ರು ಅಣ್ಣ? ಸುಗುಣಗಳ ಲಾವಣ್ಯ. ಅಹೋ ಲಕ್ಷ್ಮೀ ರಮಣ, ಅಹೋ ರೇವತಿ ರಮಣ. ಇದಕ್ಕೆ ನಿನ್ನನ್ನು ಪಾಂಡವರ ಪಕ್ಷಪಾತಿ ಎನ್ನುವರು. ನಿನ್ನನ್ನೇನವರು ಹಾಕಿದ ಕೌರವರ ಪಕ್ಷಪಾತಿ ಎನ್ನುವರಲ್ಲವೇ? ಅಹೋ ಕೃಷ್ಣ, ಅಹೋ ರೇವತಿ ರಮಣ. ಆ ಕಲಿ ಪಾರ್ಥನಿಗೆ ಹಿಲ್ಲದ ಸುದ್ದಿಯನ್ನು ಹೇಳಿ ಅವನ ಬಲಿಯೊಳಗೆ ಬೀಳುವಂತೆ ಸುಭದ್ರಾ ದೇವಿಗೆ ಬೋಧಿಸಿ. ಅಹೋ ಕೃಷ್ಣ, ಅಹೋ ರೇವತಿಪತಿ. ಅವನು ಯಾರಿಗೆ ಹರಿಯದಂತೆ ಏನು ಹರಿಯದ ತಂಗಿಯನ್ನು ಕದ್ದೊಯ್ದು ಈಗ ಸಲುವುದಕ್ಕೆ ಸಾಕಲಾಗದ ಹೆಂಡತಿಯಂತವರು ಮನೆಯ ಕಳಿಸಿ ಅರಣ್ಯ ಸೇರಿಕೊಂಡಿರುವರು. ನೋಡು ತಮ್ಮ, ಈಗಿರುವುದು ಪಾಂಡವರ ಮರ್ಮ. ಅಹೋ ಅಗ್ರಜ, ಅನುಜ, ಏನು ಕೇಳು? ಅದೇನು ಚೆನ್ನಾಗಿ ನಿಮ್ಮ ಹಣ್ಣನಾದ ಬಲಭದ್ರನೇನು ಸಾಮಾನ್ಯದವನಲ್ಲ. ಅಹೋ ಗೋಪುರದೇಶ್ವರನೇ, ಗೊತ್ತಿರಬಲ್ಲವೇ? ಎನ್ನ ಸೌರ್ಯ ನಿನಗೆ ಗೊತ್ತಿರಬದಲ್ಲ ಅನುಜ. ಹಾಗಾದ್ರೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಪಾಂಡವರು ಮಹಾಸುರರು ಬಂಧು ಬಾಂಧವರು ಇದರಲ್ಲಿ ತಪ್ಪೇನಿದೆ? ಸೋದರತೆಯ ಮಗನಾದರೂ ಸತಿರೇಖಿ ದೇವಿಯ ಮೇಲೆ ಅಭಿಮಾನ್ಯವಿಗೆ ಸ್ವಾತಂತ್ರ್ಯವಿರುತ್ತದೆ. ಅವರು ರೇವತಿರಮಣೆ, ಅವರಿರುವರು ಪ್ರೇಮ ವಹಿಸರು ಮತ್ತು ಅನ್ನಿಂದ ಪ್ರೇಮ ಅವರಲ್ಲಿರಲಾಗಿ ನಾವೇನು ಮಾಡಬೇಕು? ಅವರು ರೇವತಿಪತಿ, ರುಕ್ಮಿಣಿಪತಿ, ನಾವೇನಾದಂತಹದ್ದು ಮಾಡಿದರೆ ಯಾವುದು ನಡೆಯುವುದಿಲ್ಲ. ಯಾತಕ್ಕೆ ನಡೆಯುವುದಿಲ್ಲ ಅನುಜ? ಅದು ಏಕೆಂದರೆ ಕ್ಷತ್ರಿಯ ಧರ್ಮದಂತೆ ವೀರಪಾರ್ಥನು ವೀರಪತ್ನಿಯ ಸುಭದ್ರೆಯನ್ನು ಕರೆದೊಯ್ದು ಲಗ್ನ ಮಾಡ. ಆದರೆ ನಿನ್ನ ಶಿಷ್ಯನಾದ ದುರ್ಯೋಧನನು ಧರ್ಮದಿಂದಿರು. ಅವರು ರೇವತಿಪತಿ, ರುಕ್ಮಿಣಿಪತಿ, ತಂಗಿನ ಮಗನಿಗೆ ಬಂದಿರುವಳು ಮಗಳಾದ ಅಭಿಮಾನಿಗಳು. ಅವರು ತಂಗಿಗೆ ತಕ್ಕ ಮಗಳು. ನಾವು ಎಷ್ಟು ಎತ್ತರದಿಂದಿದ್ದರೂ ಸರಿಯಾಗಿಯನ್ನು ಲಗ್ನವಾದಂತೆ ಕಾಣುತ್ತದೆ. ಅವರನ್ನೇ ಇದಕ್ಕೇನು ಮಾಡುತ್ತದೆ? ನಾವು ಎಷ್ಟು ಎತ್ತರದಿಂದಿದ್ದರೂ ಸತಿರೇಖೆಯನ್ನು ಲಗ್ನವಾದಂತೆ ಕಾಣುತ್ತದೆ. ಅವರನ್ನೇ ಇದಕ್ಕೇನು ಮಾಡುತ್ತದೆ? ಅಹೋ ಮುರಹರಿ, ಅದು ಹೇಗೆ ಹೇಳುವೆ? ಕಾಲಚಕ್ರವನ್ನು ನೋಡಿ ಹೇಳುವ. ಮೊದಲಂತೂ ಸುಭದ್ರ ದೇವಿಯ ವಿಷಯ ತಿಳಿಯದ ಕಾರಣ ನಡೆದು ಹೋಯಿತು. ಹೌದೇನು? ಈಗ ಮಾತ್ರ ನಿಮಗೆ ತಿಳಿಯದಂತೆ ಸರ್ವರು ಬರಗಾಗುವಂತೆ ಈ ಕಾರ್ಯವನ್ನು ನಡೆಸುವೆ. ಸಚಿರೇಖೆ ಲಗ್ನ ಕೊಡುವೆ ನಿನಗೆ ಬೇಡ ಸಹೋದರನೇ.
ಆಯಿತು, ನಾನು ವಾಕ್ಸೂರನೇ ಹೊರತು ಕಾರ್ಯಸೂರನೆಲ್ಲ ಒಂದು ನೀನು ಸಹ ಒಪ್ಪಿಕೊಂಡಿರುವೆ ಅಲ್ಲವೇ? ಸಹಜವಾಗಿ ಅನುಜ. ರೇವತಿಪತಿ ಎಚ್ಚರಿಕೆ. ಪಾಂಡವರು ಬಲು ದೂರರು. ಸಾಮ ದಾನ ಭೇದ ದಂಡ ಚತುರುಪಾಯಗಳಿಂದಲೂ ರೇಖೆಯನ್ನು ಕರೆದೊಯ್ದು ಲಗ್ನವಾಗುವರು. ಇದಕ್ಕೇನು ಮಾಡುವೆಯೋ ಏನು ನಿನ್ನದೇ ಬಾರ. ಈ ಮಾತುಗಳಲ್ಲಿ ರೇವತಿ ಹೆಟ್ಟಿಗೆಯವರು ಸುಭದ್ರ ಮೊದಲಾದವರು ಬರುತ್ತಿರುವ ಸುಗುಣಗಳ ಅಹೋ ರುಕ್ಮಿಣೀಪತಿ, ರೇವತಿಪತಿ ನೀನೊಂದು ಸುಮ್ಮನಿದ್ದರೆ ಎನ್ನಗಷ್ಟೇ ಸಾಕು. ಮಿಕ್ಕಿದ ಕಾರ್ಯಗಳನ್ನು ನಾನು ನೋಡಿಕೊಳ್ಳುವನು ಸೌರಿ ಭಕ್ತರ ಧಾರೆ. ನೀನು ಇಷ್ಟದಂತೆ ಆಗಲಾಗ್ತಿದ್ಯಾ? ಬಲಪುಟಿಗರಾದ ಗುರುಪಾದಪ್ಪ, ಡಿ ತಿಮ್ಮಾರೆಡ್ಡಿ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು, ಎ ಆರ್ ತಿಮ್ಮಪ್ಪ, ಎಸ್ ಅಂಪಾರೆಡ್ಡಿ, ಎ ಅನಿಮೇಶಿ, ಐಶ್ವರ್ಯ ಮತ್ತು ಮೇಲಕ್ಕೇಳಿ ಇನ್ನು ಪ್ರಾಣ ಕಾಂತೆ ಅದೇನು ಚೆನ್ನಾಗಿ ಹೇಳು. ಏನೆಯ ಎಲ್ಲ ಕೇವಲ ಕೊಡೆಯ ಏನೋ ಆ ಪ್ರೀತಿಯ ಸತಿಯ ಇತನುಡಿಯ ಆಲಿಸವೇ ಪ್ರಾಣೇಶ್ವರೇ ಚೆನ್ನಾಗಿ ಹೇಳು. ಏನೆಯ
ಹೇ ಪ್ರಾಣೇಶ್ವರಿ, ನಮ್ಮ ಪುತ್ರಿಯಾದ ಸಸಿರೇಖೆಗೆ ಹಿಂದಿಗೆ 8 ವರ್ಷವು ಮೀರುತ್ತಾ ಬಂದವು. ಇಲ್ಲಂದವರು ಯಾರು ಸುಂದರಿ ಕಾಂತ, ಕಾಂತೆ, ಮಗಳ ಲಗ್ನದ ವಿಚಾರ ಬಗ್ಗೆ ಆಲೋಚನೆ ಮಾಡುತ್ತಿರುವೆಯಾ ಅಥವಾ ಈ ರೀತಿ ಸುಮ್ಮನೆ ಕೂತಿರುವೆ? ಅಹೇ ರಮಣಿ, ಕಾಂತ, ನಿನ್ನ ಸುಂದರವಾದ ಮಂದಿರವನ್ನು ಬಿಟ್ಟು ಇಲ್ಲಿಗೆ ಬಂದ ಕಾರಣವೇನು ರಮಣಿ? ಎನ್ನ ಪ್ರೇಮದ ಅರಗಿಣೆ. ಪ್ರಿಯ, ಪ್ರಿಯೆ, ಸುಂದರವಾದ ಅರಮನೆಯನ್ನು ಬಿಟ್ಟು ಯಾತಕ್ಕೆ ಬಂದೆ ಎಂದು ಕೇಳ್ತಿರುವೆಯಾ? ಸಹಜವಾಗಿ ಸುಂದರಿ. ಇಷ್ಟೊತ್ತು ಏನ್ ಮಾಡಿದೆ? ಅದನ್ನೇ ಕೇಳುತ್ತಿರುವನು ಸುಂದರಿ. ಕಾಂತ, ಕಾಂತೆ, ನಮ್ಮಯ ಪ್ರೀತಿಯ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸುಂದರವಾದ ಅರಮನೆಯನ್ನು ಬಿಟ್ಟು ಯಾತಕ್ಕೆ ಬಂದೆ ಅಂತ ಕೇಳ್ತಿರುವೆಯಾ? ಸಹಜವಾಗಿ ಸುಂದರಿ. ಪ್ರಿಯ, ಪ್ರಿಯೆ, ನಮ್ಮ ಪುತ್ರಿಯಾದ ಸಸಿರೇಖೆಗೆ ಹಿಂದಿಗೆ 8 ವರ್ಷವು ಮೀರುತ್ತಾ ಬಂದವು. ಇಲ್ಲಂದವರು ಯಾರು ಸುಂದರಿ? ಕಾಂತ, ಕಾಂತೆ, ಮಗಳ ವಿವಾಹ ಬಗ್ಗೆ ಆಲೋಚನೆಯನ್ನು ಮಾಡುವುದನ್ನು ಬಿಟ್ಟು ನೀನು ಸುಮ್ಮನೆ ಕುಳಿತುಕೊಂಡರೆ ಹೇಗೆ? ಅಹೇ ರಮಣಿ, ಪ್ರಿಯ, ಜಾಗ್ರತೆಯಿಂದ ಮಗಳಿಗೆ ಲಗ್ನವನ್ನು ಮಾಡಿ ನೋಡು. ನನ್ನ ಬುದ್ಧಿ ಸಂಪನ್ನ. ಅಹೇ ಕಾಂತೆ, ಅಹೇ ಕಾಂತೆ, ಎನಗ ಮನದಲ್ಲಿ ಅಭಿಲಾಷ ಇರುವುದು ಆಲೋಚನೆ ಮಾಡಿದ್ರು ಲವಲಮಣಿ ಬಿಡದನ್ನ ಮಗ. ಸುಭದ್ರ, ದಯ
ಶ್ರೀರಾಮನಿಗೆ ಮಂಗಳವಾದ ಮೇಲಕ್ಕಿನ ಅಣ್ಣ ಬಲಭದ್ರ ತಂಗಿ ಸುಭದ್ರ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು ಸಹೋದರಿ. ಆಲಿಸು ಅಣ್ಣ ಎನ್ನ ನುಡಿಯನು ನೀನು ಅಣ್ಣ ಬಲಭದ್ರ ತಂಗಿ ಸುಭದ್ರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಸಹೋದರಿ. ಎನ್ನ ಮಾತನು ನೀನು ನಡೆಸಿ ಕೊಡುವೆನು ಎಂದು ಅಣ್ಣ ಬಲಭದ್ರ ತಂಗಿ ಸುಭದ್ರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮ ಸುಭದ್ರ. ಎನ್ನ ಮಾತನು ನೀನು ನಡೆಸಿ ಕೊಡುವೆನು ಎಂದು ವಚನ ಕೊಟ್ಟರೆ ನೀನು ಅಣ್ಣಯ್ಯ ಸುಭದ್ರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ವಚನ ಕೊಟ್ಟರೆ ನೀನು ವಿಷಯ ತಿಳಿಸುವೆ ನಾನು ಕಣ್ಣ ಆಲಿಸು ನುಡಿಯ ಅಣ್ಣ ಬಲಭದ್ರ ತಂಗಿ ಸುಭದ್ರ ಎನ್ನ ಮಾತನ್ನು ನಡೆಸಿಕೊಡುವೆನೆಂದು ನೀನು ವಚನವನ್ನು ಕೊಟ್ಟರೆ ವಿಚಾರವನ್ನು ನಿನ್ನ ಮುಂದೆ ತಿಳಿಸುವೆನು. ನಡೆಸಿಕೊಡುವ ಕಾರ್ಯವಾದರೆ ನಡೆಸಿಕೊಡುವೆನು ಸಹೋದರಿ. ಕಂಡೆ ಅಣ್ಣ ರಾಜಾಗ್ರಗಣ್ಯ. ಅಮ್ಮ ತಂಗಿ ಸುಭದ್ರ ಅಣ್ಣ ಬಲಭದ್ರ ಅದು ಏನು ಸಂಗತಿ ಎನ್ನ ಮುಂದೆ ವಿಸ್ತಾರವಾಗಿ ಕೇಳು. ನಿನ್ನ ಮೇಲೆ ನನಗೆ ಹಂತ ಕರುಣ ಇರುವದ ಎಂದಿಗೆ ಕಡ ಕಣ್ಣಿನಿಂದ ನೋಡುವುದಿಲ್ಲಮ್ಮ ಸುಭದ್ರ. ನಿಮ್ಮ ಅಣ್ಣನ ಮಾತಿನಲ್ಲಿ ಬಲಭದ್ರ. ನಡೆಸಿಕೊಡುವೆಯಾ? ನಡೆಸಿಕೊಡುವ ಕಾರ್ಯವಾದರೆ ನಡೆಸಿಕೊಡುವೆನು ಸಹೋದರಿ. ಅಣ್ಣ ಬಾಲರಾಮನೇ ಒಡ ಹುಟ್ಟಿದವ ನೀನೇ. ತರುಣ ಅಭಿಮನ್ಯುವಿಗೆ ಅಣ್ಣಯ್ಯ ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು. ತರುಣ ಅಭಿಮನ್ಯುವಿಗೆ ಶಶಿರೇಖೆಯ ಕೊಡುವೆನುವೆ ಅಣ್ಣ ಆಲಿಸು ನುಡಿಯ ಅಣ್ಣ ಬಲಭದ್ರ ತಂಗಿ ಸುಭದ್ರ ನಿನ್ನ ಮಗಳಾದ ಶಶಿರೇಖೆಯನ್ನು ಎನ್ನ ಮಗನಾದ ಅಭಿಮನ್ಯುವಿಗೆ ಕೊಡಬೇಕೆಂದು ನಾನು ಕೇಳಿಕೊಳ್ಳುವೆನು. ಕಂಡಿಯ ಅಣ್ಣ ರಾಜಾಗ್ರಗಣ್ಯ. ಹಾಲು ಕೂಡಿ ಬಂದಾಗ ನೋಡಿಕೊಳ್ಳೋಣಮ್ಮ ತಂಗಿ ವರಮಂಗಳ ಅಂಗಿ. ಹಾಗೂ ಅಣ್ಣ ಅನದರನೆ ತಮ್ಮ ನಗದರನೇ ಪುತ್ರಿಯಾದ ಸದರಾಗಿಯು ಪ್ರಾಪ್ತ ವಯಸ್ಕರವಾಗಿರುವಳು. ಆದ್ದರಿಂದ ತಂಗಿಯಾದ ಸುಭದ್ರೆಯು ತನ್ನ ಮಗನಾದ ಅಭಿಮಾನಿಗಳಿಗೆ ವಧವನ್ನಾಗಿ ಬೇಡುತ್ತಿರುವಳು. ಇದಕ್ಕೇನು ಹೇಳಿ ಸಮಾಧಾನ ಪಡಿಸುವ ಅಣ್ಣ ಸುಭದ್ರ ರಾವಣ್ಯ.
ಕಾಂತೆ ಕೃಷ್ಣ ಸುಭದ್ರೆ ಹೇಳಿದ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನಿರುವುದು? ಅತಿ ಆತುರದಿಂದ ನಿನ್ನ ಅಭಿಪ್ರಾಯವನ್ನು ತಿಳಿದುಕೊಳ್ಳಬೇಕೆಂದು ನಾವು ಕಾಯುತ್ತಿರಬೇಕು. ನಿನ್ನ ಅಭಿಪ್ರಾಯ ಹೇಗಿರುವುದು ತಿಳಿಸು ಕಾಂತ ಭಗವಂತ. ಇದೇ ಕೊರಲಗುಂದಿ ಗ್ರಾಮದಲ್ಲಿ ಅಭಿಮಾನ್ಯ ಸತ್ಯಭಾಮ ನಿನಗೆ ಶುಭವಾಗಲಿ. ಮೇಲೆ ಕೇಳು. ಅಹೋ ಬಾಬಾ, ಸತ್ಯಭಾಮ ಹೇಳಿದ್ದು ಕೇಳು. ಅದೇನು ಚೆನ್ನಾಗಿ ಹೇಳು. ಬಾಬಾ, ಸತ್ಯಭಾಮ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಬಾಬಾ ಬಲರಾಮನೇ ನೀನು ಆಲಿಸು ಎನ್ನ ಯೋಚನೆ. ಬಾಬಾ ಬಲರಾಮನೇ ನೀನು ಆಲಿಸು ಎನ್ನ ಯೋಚನೆ. ಅಲಾಧರನೆ ರಣಗಂಭೀರನೆ, ಅಲಾಧರನೆ ರಣಗಂಭೀರನೆ, ಎದುಕುಲೋಧರನೆ. ಬಾಬಾ ಬಲರಾಮನೇ ನೀನು ಆಲಿಸು ಎನ್ನ ಯೋಚನೆ. ಬಾಬಾ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಭುವನದಿ ವೀರನು ಮಹಾಬಲಿಪಾತನು, ಆತನ ಸುತನು ವೀರಭಿಮನ್ಯುನು. ಭುವನದಿ ವೀರನು ಮಹಾಬಲಿಪಾತನು, ಆತನ ಸುತನು ವೀರಭಿಮನ್ಯು. ಕೋದಂಡ ಯುದ್ಧದಿ ಕೊಂಡಿದನವನು, ಬಾಬಾ ಬಲರಾಮನೇ ನೀನು ಆಲಿಸು ಎನ್ನ ಯೋಚನೆ. ಅಹೋ ಬಾಬಾ, ಓ ಸತ್ಯಭಾಮ ಉತ್ತಮವಾದ ಎನ್ನ ವಾಕ್ಯವನ್ನು ಚಿತ್ತವಿಟ್ಟು ಕೇಳು. ಅದು ಏನು ಚಿತ್ತ ಬಿಟ್ಟು ಹೇಳು. ಸತ್ಯಭಾಮ ಭಾವ, ಸತ್ಯಭಾಮ ರೂಪ ಸುಂದರನಾಗಿ ಕಾಣುವ ಅಭಿಮನ್ಯುಗೂ ಶಶಿರೇಖೆಯ ಜೋಡಿ ಬಹು ಅಂದವಾಗಿ ಕಾಣುವುದಲ್ಲವೇ? ಇಲ್ಲಂದವರೆಲ್ಲ ಸತ್ಯಭಾಮ. ಭಾವ, ಸತ್ಯಭಾಮ ಅದಲ್ಲದೆ ಕೋದಂಡ ಯುದ್ಧದಲ್ಲಿ ಪಂಡಿತನಾಗಿರುವ ಅರ್ಜುನನ ಸುತನಾದ ಅಭಿಮನ್ಯುಗೂ ಶಶಿರೇಖೆಯ ಜೋಡಿಯು ಬಹು ಅಂದವಾಗಿ ಕಾಣುವುದು. ಇವರಿಬ್ಬರ ಲಗ್ನದ ಕಾರ್ಯವನ್ನು ಆದಷ್ಟು ಬೇಗ ಮಾಡಿ ಎಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ಭಾವ ಬಲಭದ್ರ ದೇವ. ಅದೇ ರಮಣೆ ರಮಣ, ಸತ್ಯಭಾಮ ಕೃಷ್ಣರ ಹೇಳಿದ ವಿಷಯದಲ್ಲಿ ಮತ್ಸರ ತುಂಬಿದೆ. ಆ, ನೀನು ಸಹ ಅವರಂತೆ ಹೇಳುತ್ತಿರುವೆ. ಹೌದು ಪ್ರಿಯ. ಆದರೆ ಹೀಗೆ ಈಕೆಯ ಚಿಕ್ಕ ಬಾಲೆಯ ಲಗ್ನದ ಸಂಗತಿ ಏನು ತೊಂದರೆ ಇರಬಹುದು. ನಿಧಾನವಾಗಿ ಆಲೋಚನೆ ಮಾಡುವ ರಮಣಿ ಎನ್ನ ಪ್ರೇಮದ ಅರಗಿಣಿ. ಅಣ್ಣ ಬಲಭದ್ರ, ತಂಗಿಯ ಸುಭದ್ರ ಎನ್ನ ಕಾಂತನಾದ ಪಾರ್ಥನು ಅರಣ್ಯಕ್ಕೆ ಹೋಗುವ ಸಮಯದಲ್ಲಿ ಅಭಿಮನ್ಯುವಿಗೂ ಶಶಿರೇಖೆಗೂ ಲಗ್ನ ಮಾಡಿನಿ ಎಂದು ಹೇಳಿ ಹೋಗಿರುವನು. ಹೌದೇ ಸಹೋದರಿ? ಹೌದು ಅಣ್ಣಯ್ಯ. ಆದ ಕಾರಣ ನಿನ್ನ ಮಗಳನ್ನು ಎನ್ನ ಮಗನಿಗೆ ಕೊಡಬೇಕೆಂದು ಕೇಳಿಕೊಳ್ಳುವನು ಅಣ್ಣ ರಾಜಾಗ್ರಗಣ್ಯ. ಏ ಪ್ರಿಯ ಪ್ರಿಯ, ಪ್ರಿಯ ಹೇಳು ಮನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಾಣ ಕಾಂತ ಕೇಳನ್ನ ಮಾತ, ಕೃಷ್ಣನಂತೆ ನಡೆಸೋ ಬೇಗ.
ಅಭಿಪ್ರಾಯವೇನು ಹೇಳುದು? ಪ್ರಿಯ, ನೀನು ಸುಮ್ಮನೆ ನಿಂತುಕೊಂಡರೆ ಹೇಗೆ? ಅಯ್ಯ ಪ್ರಿಯ, ನಿನ್ನ ಮನದಲ್ಲಿ ಏನು ಅಭಿಪ್ರಾಯವಿರುವುದು ತಿಳಿಸು ಕಾಂತ ಗುಣವಂತ. ಅಯ್ಯೇ ಪ್ರಿಯ, ಸತ್ಯಭಾಮ ಕೃಷ್ಣರಿಗೆ ಬೇಸರವಾಗುವ ಪ್ರಸಂಗವೇನಿದೆ? ಇವರೇನು ಕಷ್ಟ ನಿಷ್ಠೂರಗಳರಿಯದ ಚಿಕ್ಕವರಲ್ಲ. ಅವರಿಗೆ ಮೋಸ ಮಾಡುವುದಕ್ಕೆ ನಾವು ಮಾಡಿರುವ ಏನ ಕಾರ್ಯವು ಏನಾದರೂ ಇರುವುದರ ರಮಣಿ ಎನ್ನ ಪ್ರೇಮದ ಅರಗಣೆ. ಮಾಮಾಶಿವರು ಬಲರಾಮನ ಪಾತ್ರ ಮಾಡಿದ್ರು 501 ರೂಪಾಯಿ ಮಾಡಿರ್ತಾರೆ. ಅಹೋ ಭಾವ, ಸೊಸೆ ರಮಣಿ, ಏನೇನು ಕೇಳು? ಅದೇನು ಚೆನ್ನಾಗಿ ಹೇಳು. ಹಗಲಿದ ಗ್ರಹಗಳಲ್ಲಿ ಚಂದ್ರನೇ ಶ್ರೇಷ್ಠನು. ಅದರಂತೆ ಈ ಭೂಮಿಯೊಳಗೆ ಅಭಿಮಾನವನೇ ರೂಪವತನ ಅಲ್ಲವೇ ಭಾವ? ಇಲ್ಲಂದವರು ಯಾರು? ಸತ್ಯಭಾಮ. ಭಾವ, ಸತ್ಯಭಾಮ ಅಸ್ತಿನಿ, ಚಿಂತಿನಿ, ಪದ್ಮಿನಿ, ಶಂಕಿನಿ ಎಂಬ 4 ಸ್ತ್ರೀ ಜಾತಿಗಳಲ್ಲಿ ಶಶಿರೇಖೆಯೇ ಶ್ರೇಷ್ಠವಾದವಳಲ್ಲವೇ? ಸತ್ಯಭಾಮ ಅಭಿಮಾನಿಗೂ ಶಶಿರೇಖೆಯು ಜೋಡಿ ಬಹು ಅಂದವಾಗಿ ತೋರುವುದು. ಇವರಿಬ್ಬರ ಲಗ್ನವನ್ನು ಆದಷ್ಟು ಬೇಗನೆ ಜರುಗಿಸಿ ಎಂದು ಬೇಡಿಕೊಳ್ಳುವೆನು ಭಾವ ಬಲಭದ್ರ ದೇವ. ಅಣ್ಣ ಬಲಭದ್ರ, ಹೆಂಗೆ ಸುಭದ್ರ? ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಧರಣಿ ಕಾಲನೇ ಅಣ್ಣ ಯಾವರೆಂದರೆ ಹೆಂಗೆ ಸುಭದ್ರ? ನಿನ್ನ ಮರೆತು ಅನ್ಯರು ನನಗೆ ಯಾರಿರುವರು? ಆದ ಕಾರಣ ನಿನ್ನ ಮಗಳನ್ನು ಎನ್ನ ಮಗನಿಗೆ ಕೊಡಬೇಕೆಂದು ಕೇಳಿಕೊಳ್ಳುವಿನ ಅಣ್ಣ ರಾಜಾಗ್ರಗಣ್ಯ. ಮಗಳ ಸಂಕಲ್ಪ ಹೇಗಿರುವುದು ಮುಂದೆ ನೋಡಿಕೊಳ್ಳುವ ನಮ್ಮ ತಂಗಿ ವರಮಾಂಗಳ ಹಂಗೆ. ಅಹೋ ಭಾವ, ಸಸ್ಯಸುರಮಣೆ, ನಿನ್ನ ಪುತ್ರಿಯಾದ ಶಶಿರೇಖೆಯನ್ನು ಅಭಿಮನ್ಯುವಿಗೆ ಕೊಟ್ಟರೆ ಲೋಕದ ಜನರು ಪ್ರೀತಿಯನ್ನು ಪಡುವರು. ವನವಾಸದಲ್ಲಿರುವ ಪಾಂಡವರು ಪ್ರೀತಿಯನ್ನು ಪಟ್ಟು ಸಂತಸದಿಂದಿರುವರು. ಎನ್ನ ಮಾತನ್ನ
ಪಾಲಿಸಿ ಈ ಮಂಗಳ ಕಾರ್ಯವನ್ನು ಆದಷ್ಟು ಬೇಗನೆ ಜರುಗಿಸಿ ಎಂದು ಬೇಡಿಕೊಳ್ಳುವೆನು ಭಾವ ಬಲಭದ್ರ ದೇವ. ಅಮ್ಮ ಸೊಸೆಯಾದ ಸತ್ಯಭಾಮ ಭಾವ ಮುಂಚಿತವಾಗಿ ಹೇಳಿದ ಶ್ರೀಕೃಷ್ಣನ ಮಾತುಗಳು ಎನ್ನ ಮನಸ್ಸಿನೊಳಗೆ ನಾಟಿರುವವು. ನೀನು ಸಹ ಅದೇ ರೀತಿ ಹೇಳುತ್ತಿರುವೆ. ಆದರೆ ಹೀಗೆ ಏಕೆ ಚಿಕ್ಕ ಬಾಲಗಳ ಲಗ್ನ ಸಂಗತಿ ಏನು ತೊಂದರೆ ಇರುವುದು? ನಿಧಾನವಾಗಿ ಆಲೋಚನೆ ಮಾಡುವನು. ಸತ್ಯಭಾಮ, ಭಾವ ನಮ್ಮ ಯತ್ನವೇನಿದೆ? ದೈವಾಧೀನಂ ಸರ್ವ ಜಗತ್ತೆ ಬಂದಾಗೆ ದೈವ ದೀನವೇ ಹೊರತು ಮನದ ಯತ್ನ ಹೇಳಸಾಗದು. ಇವರಿಬ್ಬರು ವಿವಾಹ ಮಾಡಿ ಅಂತ ಹೇಳಿದೆಯಲ್ಲ, ಬ್ರಹ್ಮ ಸಂಕಲ್ಪ ಹೇಗಿರುವುದು ಯಾರು ಬಂದರು? ಇವರು ಸತಿಪತಿಗಳಾಗುವಂತೆ ಆಟದಲ್ಲಿ ಬರೆದಿದ್ದ ನಿಜವಾದ ತಪ್ಪಿಸರು ಯಾರು? ಇಲ್ಲವಾದರೆ ಮಾಡುವರು ಯಾರು? ನಮ್ಮದೇನು ಸಾಗದು, ನಮ್ಮದೇನು ನಡೆಯುತ್ತದೆ? ಕೃಷ್ಣರಾಣಿ ಬಡಬೇಡಿ. ಅಹೋ ನಾನು ಬರೀ ಅದೇನು ಚೆನ್ನಾಗಿ ಹೇಳಿರಿ. ಅಹೋ ನಾನು ಬರೀ ಅದೇನು ಚೆನ್ನಾಗಿ ಹೇಳಿರಿ.
ಸಫಲ ಕಾರ್ಯವಾಗುವುದರಲ್ಲಿ ಸಂದೇಹವೇ ಇಲ್ಲ. ಈ ಪೀಠವನ್ನು ಅಲಂಕರಿಸಿ ಸ್ವಾಮಿ ಸಜ್ಜನ ಪ್ರೇಮಿ. ನಾರಾಯಣ ನಾರಾಯಣ. ಹರೇನಿ ಕೃಷ್ಣ, ನಾನು ಈಗಲೇ ಬಂದಿರುವುದು. ನಾನು ಬರೋಮಲ್ಲೇ ನೀವೆಲ್ಲರೇನೋ ದೀರ್ಘಾಲೋಚನೆಯಲ್ಲಿ ಉಳಿರುವಂತ ತೋರ್ತದೆ. ನೀವು ಮಾತನಾಡಿದ ಸುರನೇನ ತಿಳಿದಪ್ಪ ಕೃಷ್ಣ. ಓಹೋ ಕೃಷ್ಣ ಬಲರಾಮ ದೇವರೇ, ಅಹೋ ನಾರದರೆ, ನೀವಿರುವ ಹೋ ಕೇಶವ ಬಲದೇವ ಹೇಳುವಂತೆ ಕೇಳಿದೆ. ನಾರದರೆ ಅದೇ ನಾನು ಹೇಳಿದೆ. ಸ್ವಾಮಿ ನಾರದರೆ, ಕೇಶವ, ನಾವು ತ್ರಿಲೋಕ ಸಂಚಾರಿಗಳು, ಏನು ಅಳಿಯದವರಂತೆ ಮಾತನಾಡುತ್ತಿರುವಿ. ಇದು ನಿಮಗೆ ಉಚಿತವೇ ಸ್ವಾಮಿ ಸಜ್ಜನ ಪ್ರೇಮಿ. ನಾರಾಯಣ ನಾರಾಯಣ. ಹೌದು ಸ್ವಾಮಿ ನಾರದರೆ, ಹೇಳಿ ಕೇಳಿ. ಹೋ ಕೇಶವ, ಅದೇನು ಚೆನ್ನಾಗಿ ಹೇಳಿದೆ. ಸಂಚಾರಿ ನಿಮಗೆ ತಿಳಿಯದ ವಿಷಯ ಯಾವುದಿರುವುದು ನೀವು ದಾರಿಂದಲಾದರೂ ತಿಳಿಯಬೇಡಿ. ಅವು ಸ್ವಾಮಿ ನಾರದರೆ, ಹೋ ಕೇಶವ, ನಿಮಗೆ ಮಾತಿನ ಕೆಲಸವಾಗಬೇಕು. ಅವರವರಿಗೆ ಸ್ವಲ್ಪ ತಂಡ ತಕರಾರವನ್ನು ನಡೆಸಿದರೆ ನಿಮಗೆ ಸಮಾಧಾನವಾಗುವುದು. ನಾರದ ಜ್ಞಾನವಿಕೆ ಸಾಲ. ಹೋ ಕೃಷ್ಣ ಬಲರಾಮ ದೇವರೇ, ಸ್ವಾಮಿ ನಾರದರೆ, ನೀವಿರುವ ಆಲೋಚಿಸಿದ ಕಾರ್ಯ ಜರಿಸಬೇಕೆಂದು ನಿಮ್ಮ ಮನೋಭಿಪ್ರಾಯ ತಿಳಿಸಿರಪ್ಪ. ಹೇಗಿದ್ದಾನೆ ಅಪ್ಪ ಸಾರಥಿ, ಈ ಕೃಷ್ಣನಲ್ಲಿ ಮಾತಾಡೋದು ಬಹಳ ಕಷ್ಟ. ಮಾಡಿಸಿದ್ರೆ ಅಲ್ಲಲ್ಲಿ ಲೆಕ್ಕ ಮಾಡೋನು. ಹೌದು ಸ್ವಾಮಿ. ಈತನು ಸರ್ವಂತರಾಮಿಯು. ಈತನಿಗೆ ತಿಳಿಯದ ಸಂಗತಿ ಯಾವುದೇ ಇರೋದು. ಇಷ್ಟಕ್ಕೂ ನಾನು ಲೋಕ ಕಲ್ಯಾಣ ಅಕ್ಷರ ಮಾಡುವ
ಅಹೋ ಸ್ವಾಮಿ ನಾರದರೆ ಓ ಕೇಶವ ಎನ್ನ ಭಿನ್ನಾಪವನ್ನು ಚೆನ್ನಾಗಿ ಲಾಲಿಸಿರಿ. ಅದೇನು ದೇವ? ನಮ್ಮ ಸಹೋದರಿ ನಂದನಿಯಾದ ಸುಭದ್ರಾ ದೇವಿ ಮಗನಿಗೆ ಎನ್ನ ಮಗಳನ್ನು ಕೊಡುವುದಕ್ಕಾಗಿ ಶ್ರೀಕೃಷ್ಣನು ಹೇಳಿರುವನು. ಇದಕ್ಕೆ ನಾನೇನು ಮಾಡಲಿ? ಮುಂದಕ್ಕೆ ಬರ್ತಕ್ಕಂಥ ಕಾಲ ವರ್ತಮಾನಗಳು ಹೇಗಿರುವವೋ ಯಾರು ಬಲ್ಲರು. ನೀವಾದರೂ ಹೇಳಿರಿ ಬ್ರಹ್ಮನಂದನ ಮುಂದಿನ ಭವಿಷ್ಯದ ಕಥನ. ಅಹೋ ಬಲದೇವ, ಅಹೋ ನಾರದರೆ ಹಾಗಾದ್ರೆ ಅವರ ವಿಷಯದಲ್ಲಿ ನಿಮ್ಗೆ ಸಂಶಯ ಇರೋದೇ? ಸಹಜವಾಗಿ ಸ್ವಾಮಿ. ಪಾಪ ಸುಭದ್ರ ಎಷ್ಟು ಮುನಬೇಕೆಂದ ಕೇಳತ್ತು ಶಶಿರೇಖೆ ಅಭಿಮಾನಿಗೆ ದಂಪತಿಗಳಾದರೆ ನಮಗೂ ಸಹ ಹರ್ಷವಾಗುತ್ತದೆ, ಯಥೇಚ್ಛವಾಗಿ ಒಳ್ಳೆ ಸಿಗುತ್ತದೆ. ನಿಮ್ಮೆಲ್ಲರಿಗಿಂತಲೂ ನಾನು ಯಾವ್ದು ಹೆಚ್ಚಾಗಿದೆ. ಬಲದೇವ ರಣರಂಗಗಳಲ್ಲಿ ನಿಂದಿಸಿಮ. ಇದೇ ಗ್ರಾಮದ ಮಾಬು ಇವರು ಕೃಷ್ಣನ ಪಾತ್ರ ಮಾಡಿದಂತವರು 501 ರೂಪಾಯಿಯನ್ನು ಮತ್ತು ಬಲಭದ್ರ, ಬರೇ ಬಾಯಿ ಮಾತಿನಿಂದ ಹೇಳಿದರೆ ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ಅದು ಯಾತಕ್ಕೆ ಸಹೋದರಿ? ಅಣ್ಣಯ್ಯ ಸುಭದ್ರಾ ಹೇಳಿದನೆ ಕೇಳು. ಮೆಚ್ಚಲಾರೆ ನಿನ್ನಯ ಮಾತು ನಾನೇ ಮಾಡಿ ಹೇಳಿದರೊಳಿತು. ಮೆಚ್ಚಲಾರೆ ನಿನ್ನಯ ಮಾತು ನಾನೇ ಮಾಡಿ ಹೇಳಿದರೊಳಿತು. ಗುರುಹಿರಿಯರ ಎದುರಿಗೆ ನೀನು, ಗುರುಹಿರಿಯರ ಎದುರಿಗೆ ನೀನು ವಚನ ಕರುಣಿಸು. ಧರಣಿ ಬಾಲನೆ ಅಣ್ಣ ಯಾದವೇಂದ್ರನೇ, ಧರಣಿ ಬಾಲನೆ ಅಣ್ಣ ಯಾದವೇಂದ್ರನೇ. ಅಣ್ಣ ಬಲಭದ್ರ, ಸುಭದ್ರಾ ನೀನು ಬರೇ ಬಾಯಿ ಮಾತಿನಿಂದ ಹೇಳಿದರೆ ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ಅದು ಯಾತಕ್ಕೆ ನಂಬಲೇಬೇಕು ಸುಭದ್ರಾ? ಗುರುಹಿರಿಯರ ಸಮ್ಮುಖದಲ್ಲಿ ಎನ್ನ ನಿನ್ನ ಕೈ ಹಾಕಿ ಭಾಷೆಯನ್ನು ಕೊಟ್ಟರೆ ನಿನ್ನ ಮಾತನ್ನು ನಾನು ನಿಜವೆಂದು ತಿಳಿವೆನು. ಕಂಡೆ ಅಣ್ಣ ರಾಜ ಗುರುಗಣ್ಯ. ರೂಪ ನೋಡಿ ತಳವಾರ ರಾಮ ಇವರು ನಾರದನ ಪಾತ್ರ ಮಾಡಿದ್ರು ಒಂದು ಬಂಗಾರದ ನಗರ ಮತ್ತು ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಹಾಗೆ ಮಾಡ್ಬೇಡ್ರಣ.